कर्नाटक के वजीर आला सिद्धरामैया की अहलिया पार्वती ने मैसूर अर्बन डेवलपमेंट अथॉरिटी की जानिब से मुख्तस करदा 14 मुतनाज़ा प्लॉट्स वापस करने का फैसला किया है। मूडा के कमिश्नर को एक जज्बाती खत में पार्वती ने ये वाज़ेह कर दिया कि उनके शौहर की इज्जत और वक़ार के आगे कोई जायदाद अहम नहीं है। उन्होंने कहा कि कभी भी उन्होंने दौलत या ताकत की तलब नहीं की और ये फैसला अपने खानदान के किसी भी फर्द और सिद्धरामैया से भी मशवरे के बगैर लिया गया है। पार्वती, जो आमतौर पर लो प्रोफाइल रहती हैं और सियासी मामलात से दूर ही रहती हैं, ने इस फैसले को उन इल्जामात के सियासी मुहर्रिकात से मंसूब किया जो अपने खानदान पर एक गैर मुनसिफाना हमला समझती हैं। सिद्धरामैया ने पार्वती के फैसले पर हैरानी का इजहार किया और कहा कि वो उनके खिलाफ की जा रही नफरत की सियासत की वजह से जहनी तौर पर हरासा हो रही हैं और कहा कि ये उनके खिलाफ जारी सियासी इंतकाम का एक अफसोसनाक नतीजा है। उन्होंने वजाहत की कि ये प्लॉट्स बगैर किसी मुआवजे के वापस किए गए और उन इल्जामात के खिलाफ लड़ने के अज़्म को दोहराया है। इस बीच इन्फोर्समेंट डायरेक्टोरेट ने मूडा केस के हवाले से सिद्धरामैया के खिलाफ मनी लॉन्ड्रिंग एक्ट के तहत एक केस शुरू किया है। वजीर आला ने इस दर्जाबंदी की बुनियाद पर सवाल उठाते हुए कहा कि ये सूरत हाल मनी लॉन्ड्रिंग के जुमरे में नहीं आती है और उन्होंने अपने ओहदे से इस्तीफा देने के इरादे की भी तरदीद की है। ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು ಲೆಟರ್ ಕಳಿಸಿದ ಮೇಲೆ. ಅವಳು ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು, ಮಲ್ಲಿಕಾರ್ಜುನ ಸ್ವಾಮಿ. ಅವಳು 3 ಎಕರೆ 16 ಗುಂಟೆ ಜಮೀನ ಮಾಲೀಕರಾಗಿದ್ದೆ. ಮೂಡಾದವರು ಅದನ್ನ ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು. ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು. ಬದಲಿ ಜಮೀನು ಕೊಡಿ, ಬದಲಿ ನಿವೇಶನ ಕೊಡಿ. ಅವರು ವಿಜಯನಗರದಲ್ಲಿ 3 ಮತ್ತು 4ನೇ ಸ್ಟೇಜ್ನಲ್ಲಿ ಕೊಟ್ಟಿದ್ರು. ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ. ನಮಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿ ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು. ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು. ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ. ರಾಜಕೀಯ ದ್ವೇಷ, ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತ ಹೇಳಿ ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡ್ಲಿ. ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ. ಬಹುಶಃ ನಿಮಗೂ ಆಗನ್ಸುತ್ತೆ. ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕೆಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು. ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತೆ ವಾಟ್ ಈಸ್ ಮೈ ರೋಲ್? ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಎಂಟೈರ್ ಇದರಲ್ಲಿ, ಪ್ರಕರಣದಲ್ಲಿ ನನ್ನ ರೋಲ್ ಏನು. ಸೊ ಅದಕ್ಕೆ ಮನನೊಂದು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದಾರೆ. ಬಟ್ ನನಗೆ ಇದು ಗೊತ್ತಿಲ್ಲ. ಅವ್ರು ತೀರ್ಮಾನ ಮಾಡಿ ಪತ್ರ ಬರೀ ವಾಪಸ್ ಹೆಂಗೆ ಅವ್ರು ಮನಸ್ಸು ನೊಂದು ನನಗೆ ಬೇಡಿಕೆ ಬೇಡ, ಇದು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪೆಂಗೆ ಒಪ್ಕೊಂಡಾಗಾಯ್ತು? ನೀವೇ ಹೇಳಿ. ವಿರೋಧ ಪಕ್ಷದವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತಾ? ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ?
ಅದನ್ನ ತಪ್ಪೇ ಮಾಡಿದ್ವಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಹೌದು, ನನ್ನ ಕೈ ಸೇರಿದೆ. ಶ್ರೀಮತಿ ಪಾರ್ವತಿ ಅವರ ಪುತ್ರರು ಆದಂಥ MLC ಆದಂಥ ಯತೀಂದ್ರ ಅವರು ಇವತ್ತು ನಮ್ಮ ಕಚೇರಿಗೆ ಭೇಟಿ ನೀಡಿ ಪತ್ರ ಕೊಟ್ಟು ಹೋಗಿದ್ದಾರೆ. ಆ ಪತ್ರನ ಕನ್ಸಿಡರ್ ಮಾಡಿಬಿಟ್ಟು ಏನು ನೆಕ್ಸ್ಟ್ ಆ್ಯಕ್ಷನ್ ತೊಗೊಬೇಕು ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಆ್ಯಕ್ಷನ್ ತೊಗೊಳ್ತೀವಿ. ಅದನ್ನು ನೋಡಬೇಕು. ನಾನೆಲ್ಲ ಈಗ ಹೋಗ್ಬಿಟ್ಟು ಪ್ರೊಸೀಜರ್ ಚೆಕ್ ಮಾಡ್ಕೊಳ್ತಿದ್ದೀನಿ. ಬೆಳಿಗ್ಗೆಯಿಂದ ದಸರಾ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಇದ್ದೆ, ಅದಕ್ಕೆ ವಿಸಿಟ್ ಮಾಡ್ತಾಯಿದ್ದೆ. ಪತ್ರ ಕೊಟ್ಟೋಗಿದ್ದಾರೆ, ಈಗೆಲ್ಲ ಚೆಕ್ ಮಾಡಿಕೊಂಡು ಇದು ಮಾಡ್ಕೊಳ್ತೀವಿ. ನಮಗೆ ಮನವಿ ಏನು ಕೊಟ್ಟಿದ್ದಾರೆ ಅದು ಮಾತ್ರ ಕೊಟ್ಟಿದ್ದಾರೆ. 1 ಪೇಜ್ ಪತ್ರ ಅಷ್ಟೇ, ಬೇರೆ ವಿಚಾರ ಇಲ್ಲ. ಕಾರಣ ಏನು ಕೊಟ್ಟಿಲ್ಲ. ನಮ್ಮದು ನಿನ್ನೆ ಕೊಟ್ಟಿದ್ರಲ್ಲ, ನೀವೇ ನೋಡಿದ್ದೀರಲ್ಲ, ಅದೇ ನಮಗೆ ವಾಪಸ್ ತೊಗೊಳ್ಳಿ ಅಂತ, ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀವಿ, ವಾಪಸ್ ತೊಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಅದೇನು ಟೈಮ್ ಲೈನ್ ಏನಿಲ್ಲ. ಐ ಕ್ಯಾನ್ ಟೇಕ್ ಡಿಸಿಷನ್ ಎನಿ ಟೈಮ್, ಬಟ್ ಪ್ರಾಪರಾಗಿ ಏನಿದೆ ಅಕಾರ್ಡಿಂಗ್ ಟು ಲಾ ಆ ಥರ ಡಿಸಿಷನ್ ತೊಗೊಂಡು. ಇಲ್ಲ, ಯಾರೂ ಏನು ಕೇಳಿಲ್ಲ. ಲೋಕಾಯುಕ್ತದವರು ಮಾತಾಡಿದ್ದಾರೆ, ಅವ್ರು ಏನು ಕೇಳ್ತಾರೆ ಅದು ಕೊಡ್ತೀವಿ. ಇಡಿಯಿಂದ ಕಡೆಯಿಂದ ನಮಗೇನು ಬಂದಿಲ್ಲ. ಲೋಕಾಯುಕ್ತದವರು ಅಲ್ಲ, ನಮಗೆ ಈ ಥರ ಸಹಕಾರ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ ಅಷ್ಟೇ.